ಬೆಂಗಳೂರಿನ ಹೆಬ್ಬಾಳ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಖಾಸಗಿ ಬಸ್ಗೆ ಕಬ್ಬಿಣದ ರಾಡ್ ತುಂಬಿದ್ದಂತ ಲಾರಿ ಡಿಕ್ಕಿ ಹೊಡೆದಿದೆ. 9 ಜನರಲ್ಲಿ 3 ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಖಾಸಗಿ ಬಸ್ಗೆ ಕಬ್ಬಿಣದ ರಾಡ್ ತುಂಬಿದ್ದಂತ ಲಾರಿ ಡಿಕ್ಕಿ ಹೊಡೆದಿರುವಂಥದ್ದು. ಇಂದು ನಸುಕಿನ ಜಾವ 3 ಗಂಟೆಗೆ ನಡೆದಿರುವಂಥದ್ದು. ಇಂದು ನಸುಕಿನ 3 ಗಂಟೆಗೆ ಮದುರೈಗೆ ಹೋಗ್ತಾ ಇದ್ದಂತ ಖಾಸಗಿ ಬಸ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿ ಒಟ್ಟು 9 ಜನ ಪ್ರಯಾಣಿಕರಿದ್ದರಂತೆ. ಇದರಲ್ಲಿ 3 ಗಾಯವಾಗಿದೆ. ಇನ್ನು 30 ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕಾಗಿತ್ತು. ಹೆಬ್ಬಾಳ ಫ್ಲೈಓವರ್ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಈಗ ವಾಹನಗಳ ಸಂಚಾರ ಎಂದಿನಂತೆ ಇದೆ. ನಿಮಗೆ ತೋರಿಸ್ತಾ ಇದ್ದೀವಿ. ಆ ಒಂದು ಕಬ್ಬಿಣದ ರಾಡ್ ತುಂಬಿಕೊಂಡಿದ್ದಂಥ ಲಾರಿ ಗುದ್ದಿರುವಂಥದ್ದು. ಅದು ಹೇಗಾಗಿದೆ ಪರಿಸ್ಥಿತಿ ಲಾರಿದು ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಇದು ನೋಡ್ತಾ ಇದ್ರೆ ತುಂಬ ಗಂಭೀರವಾಗಿ ಈ ಒಂದು ಅಪಘಾತ ನಡೆದಿದೆ ಅನ್ನುವ ರೀತಿಯೆಲ್ಲ ಕಾಣಿಸ್ತಾ ಇದೆ. ಅದೃಷ್ಟವಶಾತ್ 3 ಜನಕ್ಕೆ ಮಾತ್ರ ಗಾಯ ಆಗಿದೆ. 9 ಜನ ಮಾತ್ರ ಇದ್ರು ಆ ಖಾಸಗಿ ಬಸ್ನಲ್ಲಿ. ಇನ್ನೊಂದು 30 ಜನನ ಪಿಕಪ್ ಮಾಡಬೇಕಾಗಿತ್ತಂತೆ. ಅದಕ್ಕೂ ಮುಂಚೆನೇ ಆಕ್ಸಿಡೆಂಟ್ ಆಗಿದೆ. ಅದೃಷ್ಟ ಚೆನ್ನಾಗಿದೆ. ಅದರಲ್ಲೂ ಈ ಕಬ್ಬಿಣದ ರಾಡ್ಗಳು ತುಂಬಿದ್ದಂಥ ಲಾರಿಗಳಂತೂ ಹೆವಿ ಲೋಡ್ ಇರುತ್ತೆ. ತುಂಬ ಭಾರ ಇರುವಂತಹ ಗಾಡಿಗಳಾಗಿರ್ತವೆ. ಸ್ವಲ್ಪ ಟಚ್ ಆದ್ರೂ ಗೊತ್ತಲ್ಲ ಯಾವ ರೀತಿಯಾದಂಥ ಫೋರ್ಸ್ ಇರುತ್ತೆ ಅಂತ. ಇನ್ನು ಈ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಹೆಬ್ಬಾಳ ರಸ್ತೆಯಲ್ಲಿ ದೊಡ್ಡ ಅಪಘಾತವಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತ ಪ್ರಾಣ ಹಾನಿ ಆಗಿಲ್ಲ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಅವರ ನಿರ್ಲಕ್ಷ್ಯ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಹೆವಿ ಲೋಡ್ ಇರುವಂತ ವೆಹಿಕಲ್ ಇದು. ಅದರಲ್ಲೂ ಕೂಡ ಲಾರಿಯಲ್ಲಿ ನಿಮಗೆ ನೋಡ್ತಾ ಹೋದ್ರೆ ಹೆವಿ ವೇಟೇಜ್ ನಿಮಗೆ ಎಷ್ಟು ಸಾಧ್ಯನೇ ಇಲ್ಲ. ಇದನ್ನ ನಗರದ ಸಿಟಿ ಒಳಗಡೆ ಹೇಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹೆವಿ ವೇಟ್ ಇರೋ ಕಾರಣಕ್ಕಾಗಿ ನಿಂತಂತ ಖಾಸಗಿ ಬಸ್ ಏನಿದೆ ಅದನ್ನ ನೋಡದೆ ಚಾಲಕ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದ್ದಾನೆ. ಆ ಬಸ್ಸಲ್ಲಿ ಇದ್ದಿದ್ದು 5 ಜನ ಮಾತ್ರ. 3 ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಒಂದು ವೇಳೆ ಇನ್ನಷ್ಟು ಏನಾದರೂ ಸ್ಪೀಡ್ ಇದ್ದಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಆ ಬೀಡ್ ಏನು ಕಬ್ಬಿಣದ ರಾಡ್ಗಳ ಬೀಡ್ ಏನಿದೆ ಅದೆಲ್ಲದೂ ಕೂಡ ಮುಂದೆ ಬರುವಂತ ಚಾನ್ಸಸ್ ಇತ್ತು. ಮುಂಭಾಗದಲ್ಲಿ ನೋಡ್ತಾ ಹೋದ್ರೆ ಈಗ ಇದನ್ನ ಶಿಫ್ಟ್ ಮಾಡೋದು ಕೂಡ ಬಹಳನೇ ಕಷ್ಟ. ಕಳೆದ 4 ಗಂಟೆಗಳಿಂದನೂ ಕೂಡ ಇದೇ ಹೆಬ್ಬಾಳದ ರಸ್ತೆ ಎಸ್ಟಿಎಂ ಮಾಲ್ನ ಮುಂಭಾಗದಲ್ಲಿ ಇಲ್ಲೇ ಇದೆ. ಇದನ್ನ ತೆರವುಗೊಳಿಸುವಂತ ಕಾರ್ಯವನ್ನ ಟ್ರಾಫಿಕ್ ಪೊಲೀಸರು ಮಾಡಬೇಕಾಗಿದೆ. ಇದರ ಕಾರಣಕ್ಕಾಗಿ ಟ್ರಾಫಿಕ್ ಸಮಸ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಈ ವೆಹಿಕಲ್ಗಳ ಮೂವ್ಮೆಂಟ್ ಸ್ಲೋ ಆಗ್ತಾ ಇದೆ. ಅದರಲ್ಲೂ ಕೂಡ ನಿಮಗೆ ಸಿಟಿ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಇನ್ನು ನಿನ್ನೆಯಿಂದನೂ ಕೂಡ ಕಳೆದ 2 ದಿನಗಳಿಂದ ಏರ್ ಶೋ ನಡೀತಾ ಇದೆ. ಅದರ ಜನದಟ್ಟಣೆ ಕಾರಣಕ್ಕಾಗಿ ಯಾಕಂದ್ರೆ ಟ್ರಾಫಿಕ್ ಸಂಚಾರ ಹೆಚ್ಚಾಗ್ತಾನೆ ಇದೆ. ವೆಹಿಕಲ್ ಮೂವ್ಮೆಂಟ್ ಬಹಳ ಸ್ಲೋ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಒಂದು ದೊಡ್ಡ ಅಪಘಾತ ಆಗೋದು ತಪ್ಪಿದೆ. ಒಂದ್ ವೇಳೆ ಈ ಬಸ್ ಮದುರೈ ಕಡೆಗೆ ಹೋಗ್ತಿದ್ದಂತ ಬಸ್ ಅಲ್ಲಿ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗ್ತಾ ಇದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರು ಇದ್ದು ಇದೇನಾದ್ರೂ ಸ್ಪೀಡ್ ಆಗಿ ಬಂದಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಅನಾಹುತ ತಪ್ಪಿದೆ. ಆದ್ರೆ ಪೊಲೀಸ್ ಅಧಿಕಾರಿಗಳು ಎಸ್ಪೆಷಲಿ RTO ಅಧಿಕಾರಿಗಳು ಈ ರೀತಿಯಾಗಿ ಹೆವಿ ವೇಟ್ ಇರುವಂತದ್ದು. ಯಾಕಂದ್ರೆ ನಿಗದಿಪಡಿಸಿದಂತ ಭಾರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಈ ಕಬ್ಬಿಣದ ರಾಡ್ಗಳೆಲ್ಲನೂ ಕೂಡ ಹೊತ್ತೊಯ್ಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾನಪಸನ್ನ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.